ಇವತ್ತು ನಾವು ಆತ್ಮನಿರ್ಭರ್ ಭಾರತ್ ಕಾರ್ಯಕ್ರಮದಲ್ಲಿ ಮನೆ ಮನೆ ಸಂಪರ್ಕ ಮಾಡಿ ನಮ್ಮ ಸ್ವದೇಶಿ ವಸ್ತುಗಳನ್ನೇ ಬಳಸಬೇಕು. ಯಾಕೆಂದ್ರೆ ನಾವು ನಮ್ಮ ದೇಶ ನೋಡ್ಬೇಕು. ನಾವು ಬೇರೆ ದೇಶದಿಂದ ಬಂದಿರೋ ಐಟಮ್ ಎಲ್ಲ ತಗೊಂಡು ಬಳಸಿ ಬೇಡ. ನಮ್ಮ ದೇಶದಿಂದನೇ ನಮ್ಮ ಮೋದಿಯವರು, ನರೇಂದ್ರ ಮೋದಿಯವರು ಪ್ರತಿಯೊಬ್ಬ ಮನೆ ಮನೆಗೂ ಸಂಪರ್ಕ ಮಾಡಿ ನಮ್ಮ ದೇಶದ ವಸ್ತುಗಳನ್ನೇ ಬಳಸಬೇಕು ಅಂತ ನಮಗೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾವು ಹಂಗಾಗಿ ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ನಾವು ಮಾಡ್ತಾ ಇದ್ದೀವಿ. ನಮ್ಮ ವಾಜಪೇಯಿ ಅವರ 25ರ ಹುಟ್ಟಿದ ಹಬ್ಬದವರೆಗೂ ನಮಗೆ ಅವಕಾಶ ಕೊಟ್ಟಿದ್ರು. ಇನ್ನು ನಮ್ಗೆ ಇನ್ನೊಂದು 3-4 ದಿವಸ ಟೈಮ್ ಇದೆ. ನಾವು ಇಡೀ ನಾನು ಜಿಲ್ಲಾ ಸಹ ಸಂಚಾಲಕರಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಎಲ್ಲರೂ ಒಟ್ಟೊಟ್ಟಿಗೆ ನಮ್ಮ ತಾಲ್ಲೂಕು ಸಂಚಾಲಕರು ವೇದಾವತಿ, ಹಂಗಾಗಿ ನಾವೆಲ್ಲ ಒಟ್ಟೊಟ್ಟಿಗೆ ಕೆಲಸ ಮಾಡ್ತಾ ಇದ್ದೀವಿ. ಆದಷ್ಟು ನಾನು ಜನಗಳಿಗೆ ಕೇಳ್ಕೊಳ್ಳೋದಿಷ್ಟು, ನಮ್ಮ ದೇಶದ ವಸ್ತುಗಳನ್ನೇ ಬಳಸಿ. ಬೇಡ, ಇವತ್ತು ನೋಡ್ತಾ ಇದ್ದೀರಾ ಮೊಬೈಲ್ಗಳು ಎಲ್ಲ ಬೇರೆ ಬೇರೆ ದೇಶಕ್ಕೆ ತಂದು ಎಷ್ಟೋ ಕಡೆ ಬರ್ಸ್ಟ್ ಆಗಿದೆ, ಚಾರ್ಜ್ ಆಗ್ತಾಗೆಲ್ಲ ಆಗಿ ಇಡೀ ಮಕ್ಕಳುಗಳು ಫ್ಯಾಮಿಲಿನೇ ಅನಾಹುತ ಆಗಿರೋದೆಲ್ಲ ತಾವು ಕಣ್ಣಲ್ಲಿ ನೋಡ್ತಾ ಇದ್ದೀರಾ. ಹಂಗಾಗಿ ಯಾಕೆ ನಾವು ಜೀವ ಕಳ್ಕೋಬೇಕು? ನಮ್ಮ ದೇಶದ ವಸ್ತುಗಳನ್ನೇ ನಾವೆಲ್ಲ ಬಳಸ್ಬೇಕು. ಸಾಕಷ್ಟು ಅನುಕೂಲ ಆಗಿದೆ. ಅದು ಎರಡ ಹೇಳೋದಿಕ್ಕೆ ಎಲ್ಲ ಪ್ರತಿಯೊಂದುದನ್ನು ನಾವು ಹೇಳಕ್ಕೆ ಒಂದೆರಡಲ್ಲ ಹೇಳೋದಿಕ್ಕೆ. ಹಂಗಾಗಿ ಪ್ರತಿಯೊಂದು ನಮ್ಮ ದೇಶದ ಜನಗಳಿಗೆ ಎಲ್ಲ ಉಪಯೋಗ ಆಗಿದೆ. ಈಗ ದೀಪಗಳು ನೋಡ್ತಾ ಇದೀವಿ, ನಮ್ಮ ಮಣ್ಣಿನ ಹೆಂಟೆ ಮಾಡಿ ದೀಪ ಹಚ್ಚಿದ್ರೆ ನೋಡೋದಕ್ಕೆ ಚಂದ. ಅವರೆಲ್ಲ ಲೈಟು, ಅದ್ರ ಲೈಟ್ ಅಲ್ಲೇ ಕಲೆಕ್ಷನ್ ಕೊಟ್ಟಿರ್ತಾರೆ, ನೀರು ಹಾಕ್ಬೇಕು. ನೀರು ಹಾಕಿದ್ರೆ ದೀಪ ಹತ್ಕೊಳ್ಳುತ್ತೆ ಅಷ್ಟೇ, ಅವತ್ತಿಗೆ ಮಾತ್ರ ಅದು ಸೀಮಿತ. ಮತ್ತೆ ಅದು ಅಲ್ಲೇ ಹೊಟ್ಟೋಗುತ್ತೆ, ಕ್ಲೋಸ್, ಮತ್ತೆ ಚಾರ್ಜ್ ಮಾಡಿಸ್ಬೇಕು. ಹಂಗಾಗಿ ನಮ್ಮ ದೇಶದ ದೀಪ ಹಚ್ಚಿ ಅದಕ್ಕೆ ಪೂಜೆ ಮಾಡಿ, ಅರ್ಶಿನ ಕುಂಕುಮ ಹಚ್ಚಿ ಪೂಜೆ ಮಾಡಿ ದೀಪ ಹಚ್ಚಿದ್ರೇನೆ ಲಕ್ಷ್ಮಿ ನಮ್ಮ ಮನೆಗೆ ಹುಡುಕೊಂಡು ಲಕ್ಷ್ಮಿ ಮನೆಗೆ ಬರ್ತಾಳೆ. ಹಂಗಾಗಿ ನಮ್ಮ ದೇಶದ ಅದು ಉದಾಹರಣೆ ಅದೊಂದು. ಪ್ರತಿಯೊಂದು ಇವತ್ತು ಪೇಸ್ಟ್ಗಳು ಏನೇನೋ ಯಾವ್ಯಾವ್ದೋ ಪೇಸ್ಟ್ ಬಳಸ್ತಾ ಇದ್ದಾರೆ. ಅದು ಇವತ್ತು ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಈಗ ಗೊತ್ತಾಗಲ್ಲ, ಒಂದು ಏಜ್ ಆದಾಗ ಗೊತ್ತಾಗುತ್ತದು. ನಮ್ಮ ದೇಶದ ವಸ್ತುಗಳನ್ನೇ ಪ್ರತಿಯೊಬ್ಬರು ಬಳಸ್ಬೇಕು ಅಂತ ನಾವು ಮೇಕ್ ಇನ್ ಇಂಡಿಯಾ ಅಂತಂದ್ರೆ ಎಲ್ಲ ಯಾವುದು ನಮ್ಮ ದೇಶದ ಅಭಿವೃದ್ಧಿಗೆ, ನಮ್ಮ ದೇಶದಲ್ಲಿ ಏನು ಉತ್ಪನ್ನ ಆಗುತ್ತೋ ನಾವು ಅದನ್ನೇ ಬಳಸ್ಬೇಕು. ನಮ್ಮಲ್ಲಿ ಇಲ್ಲಿ ಯೂತು ಕೆಲಸ ಇಲ್ಲ ಅಂತ ಬೇರೆ ಬೇರೆ ದೇಶಕ್ಕೆ ಹೋಗ್ತಾ ಇದ್ದಾರೆ, ಅದು ತಪ್ಪುತ್ತೆ. ನಮ್ಮ ದೇಶದಲ್ಲೇ ನಮ್ಮ ಮಕ್ಕಳಿಗೆ ಒಂದು ಕೆಲಸ ಸಿಗತ್ತೆ. ಪ್ರತಿಯೊಂದು ಒಳ್ಳೊಳ್ಳೆ ತರಕಾರಿಗಳು ನಾವೆಲ್ಲ ಬೆಳೆದು ಬೇರೆ ಕಡೆ ಕಳಿಸ್ತಾವ್ರೆ. ನಮ್ಮ ದೇಶದಲ್ಲೇ ನಮ್ಮನ್ನು ಇದನ್ನೇ ಬಳಸ್ಕೊಂತ ಹೋದ್ರೆ ನಮ್ಮ ಮಕ್ಕಳಿಗೆ ನಮ್ಮ ದೇಶ, ನಮ್ಮ ಮಕ್ಕಳಿಗೆ ನಾವೇ ಇವತ್ತು ಹೇಳ್ಕೊಟ್ಟಂಗಾಗುತ್ತೆ. ನಮ್ಮ ದೇಶದ ವಸ್ತುಗಳು, ಉದ್ಯೋಗಗಳು ಸಿಗ್ತಾ ಇದೆ. ನಮ್ಮ ಮೋದಿಜಿ ಇಂಥ ನರೇಂದ್ರ ಮೋದಿ ನಮ್ಮ ಪ್ರಧಾನಿಯವರು ಇದ್ದಾಗ ಇದನ್ನೆಲ್ಲ ನಾವು ಬಳಸ್ತಾ ಹೋದ್ರೆ ಇಡೀ ನಮ್ಮ ದೇಶ ಈಗಲೇ ಆಲೆ ನಮ್ಮ ಎಲ್ಲಾ ದೇಶದವರು ನಮ್ಮ ಮೋದಿಜಿ ನೋಡ್ತಾ ಇದ್ದಾರೆ. ಯಪ್ಪ ಏನಪ್ಪ ಭಾರತ ಅಂತವ್ರೆ. ಅದರಲ್ಲಿ ನಾವೀಗ ನಮ್ಮ ದೇಶದ ನಾವು ಬಳಸ್ತಾ ಹೋದ್ರೆ ಇನ್ನೂ ಒಂದೇ ನಾವು ಮೇಲ್ಮಟ್ಟಕ್ಕೆ, ನಮ್ಮ ದೇಶ ಮೇಲ್ಮಟ್ಟಕ್ಕೆ ನಾವು ಇನ್ನೂ ನಂಬರ್ 1 ಅಲ್ಲಿ ಇರ್ತೀವಿ. ಹಂಗಾಗಿ ಪ್ರತಿಯೊಬ್ಬರು ನಮ್ಮ ಸ್ವದೇಶಿ ವಸ್ತುಗಳನ್ನೇ ಬಳಸ್ಬೇಕು. ರಾಜಮ್ಮ ಪ್ರಕಾಶ್ ಅಂತ, ಜಿಲ್ಲಾ ಸಹ ಸಂಚಾಲಕರು.